ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಶಾಂತಾದೇವಿಯವರು ರಾಣೆಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿ ಸತ್ಯವತಿ. ನಿಮಗೂ ಅಮ್ಮ, ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನೀಗ ಮೆಂತ್ಯ ಸೊಪ್ಪಿನ ಅಕ್ಕಿ ಕಡುಬು ಮಾಡೋಣ. ಮೆಂತೆ ಸೊಪ್ಪಿನ ಅಕ್ಕಿ ಕಡುಬು. ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಅದನ್ನ ನೀರಲ್ಲೇ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಉಗಿಗೆ ಬೇಯಿಸೋದಿರುತ್ತೆ. ಈಗ ಸದ್ಯ ನನಗೆ ನೀರು, ಅಕ್ಕಿ ಹಿಟ್ಟು, ಸ್ವಲ್ಪ ಅದ್ರ ಜೊತೆಗೆ ಅಮ್ಮ ಏನೆಲ್ಲ ಬೇಕು? ಇದೆಲ್ಲ ಎಷ್ಟೊಂದು ತಗೊಂಡ್ಬಂದಿದ್ದೀರಾ? ಒಮ್ಮೆ ವೀಕ್ಷಕರಿಗೋಸ್ಕರ ಒಮ್ಮೆ ಹೇಳೋಣ. ಇದು ಕೊಬ್ಬರಿ ಚಟ್ನಿ, ಕೊಬ್ಬರಿ, ಇವು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುಟಾಣಿ ಹಾಕಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅದು ಸ್ವಲ್ಪ ದಪ್ಪ, ನೀರ್ ಆಗೋದಿಲ್ಲ. ಕರಿಬೇವು, ಒಂದ್ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕು ಅಷ್ಟು. ಬೆಳ್ಳುಳ್ಳಿ ಸ್ವಲ್ಪ ಗ್ಯಾಸ್ ಹೋಗುತ್ತೆ. ಶುಂಠಿ ಇದ್ರೆ ಸ್ವಲ್ಪ ನೆಗಡಿ ಗಿಗಡಿ ಎಲ್ಲ ಒಳ್ಳೇದು ಆರೋಗ್ಯಕ್ಕೆ. ಈ ಮೆಂತೆ ಕಾಳನ್ನು ನಾವು ಇದ್ರಲ್ಲಿ ಹಾಕೋಬಹುದು. ಈ ಕಡುಬಲ್ಲಿ ಈ ಸೊಪ್ಪು ಹಾಕಿ, ಬೇಡ ಸೊಪ್ಪಿಲ್ಲ ಅಂದ್ರೂ ಈ ಕಾಳು ಹಾಕೋಬಹುದು. ಜೀರಿಗೆ ಹಾಕಿದ್ರೆ ಅದೊಂಥರ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ, ರುಚಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಜೀರಿಗೆನೂ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಅದು ಜೀರಿಗೆ, ಅದನ್ನು ಹಾಕೋಬಹುದು ನಾವು. ಇವಾಗ ಮೆಂತೆ ಸೊಪ್ಪು ತಂದಿದ್ದೀರಾ, ಮೆಂತೆ ತಂದಿದ್ದೀರಾ? ನೀವ್ ಹೇಳೋದು ಮೆಂತೆ ಸೊಪ್ಪಿಲ್ದಿದ್ರೆ ಮೆಂತೆ ಕಾಳು ಹಾಕೋಬಹುದು. ಮೆಂತೆ ಸೊಪ್ಪು ಸಿಗ್ಲಿಲ್ಲ ನನ್ಗೆ ಅನ್ನುವಾಗ ಕಾಳು ಹಾಕಿದ್ರೆ ಅದೇ ರೀತಿಯ ಪರಿಮಳ ಬರುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ನಮ್ಮಲ್ಲಿ ಬಾಣಂತಿಯರಿಗೆ ಅದಕ್ಕೆಲ್ಲ ಇದು ನೀರಲ್ಲಿ ಬೇಯುತ್ತಲ್ಲ ಇದು ಹಬೆಗೆ, ಹಾಗೆ ಎಣ್ಣೆಯಲ್ಲಿ ಮಾಡೋದಲ್ಲ ಇದು ಪದಾರ್ಥ. ಹಾಗಾಗಿ ಬಾಣಂತಿಯರಿಗೆ ಮಾತ್ರ ಇದನ್ನ ಮೆಂತೆ ಜೀರಿಗೆ ಹಾಕಿ ಕೊಡ್ತಾರೆ ಹೆಚ್ಚಾಗಿ. ಬಾಣಂತಿಯರಿಗೆ ಒಳ್ಳೆಯ ಆಹಾರ ಇದು. ಕಾಯಿಲೆ ಇದ್ದವ್ರಿಗೆ, ಯಾರಿಗಾರು ಹುಷಾರಿಲ್ದವ್ರು ಎಣ್ಣೆ ಕೊಡೋಗಿರಲ್ಲ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಪ್ಲಸ್ ಮೆಂತೆ ಸೊಪ್ಪಲ್ಲಿ ಬಹಳಷ್ಟು ಪೌಷ್ಟಿಕತೆ ಇದೆ, ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗಾಗಿ ಈ ಅಕ್ಕಿ ಹಿಟ್ಟು ಮನೇಲೆ ಮಾಡಿದಿರಮ್ಮ ನೀವು? ಹೌದು, ಮನೇಲಿ ಅಂದ್ರೆ ಈಗೆಲ್ಲ ಗಿರಣಿ ಕೊಡೋದಲ್ಲ ಈಗೆಲ್ಲ. ಹೌದು, ಮೊದ್ಲೆಲ್ಲ ನಮ್ಮ ಅತ್ತೆ ಕಾಲದಾಗೆಲ್ಲ ಮನೆಯಲ್ಲೇ ಬೀಸ್ತಿದ್ರು. ಬೀಸಿ ಅಂತ ಇರ್ತಾ ಇತ್ತು. ಸೋಮವಾರ ಬಂತಂದ್ರೆ ಶುಕ್ರವಾರ ಬಂದ್ ಮನೇಲಿ ಮುದ್ದಾಂ ಬೀಸಿನೇ ಮಾಡ್ತಿದ್ರು ಅವಾಗ. ಇವಾಗೆಲ್ಲ ಬೀಸೋದು ಹೋಗಿದೆ, ಕಲ್ಲು ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡಿದೆ. ನಾವು ಬೀಸಿದ್ವಿ ಸ್ವಲ್ಪ ದಿವಸ, ಇವಾಗೆಲ್ಲ ಬಿಟ್ಟಿದ್ವಿ. ಈಗ ಶುರು ಮಾಡೋಣ. ಸರಿ, ಏನ್ ಬೇಕು? ನನಗೆ ನೀರ್ ಕೊಡಿ ಸ್ವಲ್ಪ. ಈಗ ಸಾಧಾರಣ ಎಷ್ಟು ನೀರು ತಗೊಳ್ತೀರಮ್ಮ? ಈಗ 1 ಕಪ್. ಈಗ ಕೆಲವು ಉಪ್ಪಿಟ್ಟು ಮಾಡ್ತೇವಲ್ಲ ನಾವು, ಉಪ್ಪಿಟ್ಟಿಗೆ ಹೇಗ ಆಗ ಸ್ವಲ್ಪ ನಮಗೆ ರೂಢಿ ಇರ್ತದಲ್ಲ, ಅಂದಾಜ್ ಹಾಕ್ಬಿಡ್ತೇವೆ. ಉಪ್ಪಿಟ್ಟಿಗಂದ್ರೆ ಇವಾಗ ನಾನು ಗೊತ್ತಿಲ್ದವ್ರಿಗೆ ಅಂದ್ರೆ ನಾವ್ ಯೂಶಲಿ 1 ಲೋಟ ರವೆಗೆ 2.5 ಹಾಕ್ಬೋದು. ಇದು ಅಂದಾಜ್ ಹಾಕ್ತೀನಿ ನಾನು. ಈಗ ಒಂದು ಅಂದಾಜು ಇದಕ್ಕಿಂತ 2.5 ಕಪ್ ತಗೊಳ್ತೀರಾ? ನೀರು ಸಾಕಾಗ್ಬೋದಾ? ಸಾಕಾಗ್ಬೋದು. ಹಾಗೆ ಹಾಕಿ, ಬೀಳಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೀರಿಗೆ ಹಾಕಿ ಬೇಯಿಸ್ಬೇಕು. ಸ್ವಲ್ಪ ಉಪ್ಪು. ಇದು ನೀರು ಸ್ವಲ್ಪ ಕುದ್ದ ಮೇಲೆ ಇನ್ನೊಂದು ಬಟ್ಲ ಕೊಡ್ರಿ ನನಗೆ, ಬೌಲ್, ಸಣ್ಣ ಚಿಕ್ಕ ಬೌಲ್ ಕೊಡಿ ಅಂತ. ಚಿಕ್ಕ ಬೌಲ್ ಬೇಕಾ ನಿಮ್ಗೆ? ಇದು ಸ್ವಲ್ಪ ನಾವು ಇದನ್ನ ಈ ನೀರಲ್ಲಿ ಸ್ವಲ್ಪ ಕರಡು ಹಾಕೋಬೇಕು. ಇದನ್ನ ನೀರಲ್ಲಿ ಕದಡಿ ಅಲ್ಲಿ ಅದಕ್ಕೆ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಮಂದಗಾದ್ರೆ ಹಿಟ್ಟು ನಾವು ಹಾಕೋ ಹಿಟ್ಟು ಗಂಟಾಗಲ್ಲ. ಅದು ಆ ರೀಸನ್ ಕಾರಣಕ್ಕೆ ನೀವು ಇದನ್ನ ನೀರಿಗೆ ಹಾಕೊಂಡು ಕಲಸಿ ಗಂಟು ಬರಲ್ಲ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕ್ಲಾ ನೀರು? ಸ್ವಲ್ಪ ಗಂಟು ಹೋಗುವಾಗೆ ನೋಡ್ಕೊಳ್ಬೇಕು. ಇನ್ನೊಂಚೂರು ಹಾಕ್ಲಾ? ಮತ್ತೆ ಅಮ್ಮ, ರಾಣೆಬೆನ್ನೂರಲ್ಲಿ ಏನೆಲ್ಲ ಮಾಡ್ತೀರಾ? ಈಗ ಏನ್ ಮಾಡ್ತಾ ಇದ್ದೀರಮ್ಮ? ಮನೇಲಿ ಯಾರೆಲ್ಲ ಇದ್ದೀರಾ? ನಮ್ಮ ಮನೆಯಲ್ಲಿ ಈಗ ಸಣ್ಣ ಮಗ ಸೊಸೆ ಇದ್ದಾರೆ. ಇನ್ನೊಂದು ನನಗೆ ಸ್ಪೂನ್ ಕೊಡಿ. ಸ್ಪೂನ್ ಬೇಕಾ ನಿಮ್ಗೆ? ಮರದ ಕೊಡಿ. ನೀರ್ ಕುದೀತಾ ಇದೆ, ಸಣ್ಣಗೆ ಮಾಡ್ಕೊಳ್ಬೇಕಾ? ಇಲ್ಲ, ನೀರ್ ಕುದೀತಾ ಇರ್ಲಿ, ತೊಂದ್ರೆ ಇಲ್ಲ ಅಲ್ಲ. ಇದನ್ನ ಹಿಂಗ ಹಾಕ್ಬೇಕು. ಇದನ್ನ ನೀವು ಸ್ವಲ್ಪ ಹಿಟ್ಟನ್ನ ನೀರಿಗೆ ಹಾಕೊಂಡು ಕರಡಿಸ್ಕೊಂಡು ಆಮೇಲೆ ಈ ಹಿಟ್ಟು ಹಾಕಿದ್ರೆ ಗಂಟಾಗಲ್ಲ. ಅದು ಅದು ಸ್ವಲ್ಪ ಕಡಿಮೆಯ ಇದೇ ಇರ್ಬೇಕಾ ಉರಿ? ಸ್ವಲ್ಪ ಕಡಿಮೆ ಇರ್ಬೇಕು, ಯಾಕಂದ್ರೆ ಹಿಟ್ಟು ಹಾಕೊಳ್ತೀರಲ್ಲ, ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ. ಉಪ್ಪು ಹಾಕೊಂಡಿದ್ದೀನಿ. ಈಗ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದ್ಸತಿನೇ ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ. ಇದಿವಾಗ ಹಿಟ್ಟು ಬೇಯ್ಬೇಕು, ಸ್ವಲ್ಪ ಬೇಯ್ಬೇಕು. ಸ್ವಲ್ಪ ಹೊತ್ತು ಕಾಯ್ಬೇಕಮ್ಮ ಹಿಟ್ಟು ಹಾಕಿದ್ಮೇಲೆ? ಸ್ವಲ್ಪ ಬಿಡ್ಬೇಕು. ಏನ್ ಬೇಕು? ಇದು ಮುಚ್ಚಿಕೊಳ್ಳಿಲ್ಲ, ಸ್ವಲ್ಪ ಏನ್ ಬೇಕು? ಮುಚ್ಚಣಿಕೆ ಆದ್ಮೇಲೆ ಮುಚ್ಕೊಳ್ತೀರಾ? ಅದನ್ನ ಬೇಗ ಮುಂಚೆನೆ ಮುಚ್ಕೊಳ್ತಾ ಇದ್ದೀರಾ? ಸ್ವಲ್ಪ ಈಗ ಉಗೆ ಮೇಲೆ ಹೋಗೋದಕ್ಕಿಂತ ಸ್ವಲ್ಪ ಒಳ್ಳೆ ಬೇಗ ಇದಾಗುತ್ತೆ.
ಮತ್ತೆ ಮನೇಲಿ ಏನ್ ಮಾಡ್ತೀರಾ ನೀವು? ರಾಣೆಬೆನ್ನೂರಲ್ಲಿ ಏನ್ ಮಾಡ್ತೀರಾ? ಏನು ಅಲ್ಲಿ ಊರಲ್ಲಿ ಮನೆಯಲ್ಲಿ ಆ ಕಡೆ ಈ ಕಡೆ ಅಡ್ಡಾಡೋದಿರುತ್ತೆ, ಮಗಳ ಮನೆಗೆ ಹೋಗೋದಿರುತ್ತೆ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಮಗ ಇದ್ದಾನೆ, ಹುಬ್ಳಿಯಲ್ಲಿ ಮಗಳಿದ್ದಾಳೆ. ಈಗ ಅಲ್ಲಿ ಇಲ್ಲಿ ತಿರುಗ್ತಾ ಇರೋದು ಮಕ್ಕಳ ಮನೆಗೆ. ನಾನು ಅಮೆರಿಕಲ್ಲಿ ಒಬ್ಬ ಮಗ ಇದ್ದಾನೆ, ಅಲ್ಲಿ ಹೋಗ್ಬೇಕಾಗಿತ್ತು, ಹೋಗಿ ಬಂದಿದ್ದೀನಿ 9 ತಿಂಗಳು. 23ಕ್ಕೆ ಹೋಗ್ಬೇಕಾಗಿತ್ತು, ಮತ್ತೆ ನೆಕ್ಸ್ಟ್ ನವೆಂಬರ್ಗೆ ಹೋದ್ರಾಯ್ತು ಅಂತ ಬಿಟ್ಟಿದ್ದೀನಿ. ಮತ್ತೆ ಬೇರೆ ಏನ್ ಮಾಡ್ತೀರಾ ಅಲ್ಲಿ ನೀವು ಮನೇಲಿ? ಇವಾಗ ಎಲ್ಲಾ ಮಕ್ಕಳೆಲ್ಲ ಇದಾರೆ, ನೀವು ಸ್ವಲ್ಪ ಫ್ರೀ ಅಲ್ಲಿ ಇದ್ದೀರಲ್ಲ? ಹೌದು, ಫ್ರೀ ಅಲ್ಲಿ ಇದ್ದೀನಿ. ಏನ್ ಮಾಡ್ಕೊಳ್ತೀರಾ? ಅದೇ ಅಲ್ಲಿ ಭಕ್ತಿ ಭವನ ಅಂತ ಇದೆ, ಅಲ್ಲೆಲ್ಲ ಹೋಗಿ ನಾವು ವಚನಗಳು ಅದೆಲ್ಲ ಮಾಡಿ, ಕೆಲವೊಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲಿ. ಭಕ್ತಿ ಭವನದ ಮುಖಾಂತರ ಹೌದು ಹೌದು ಹೌದು. ಮನೆಯಲ್ಲಿ ಒಂದು ಬರ್ತ್ಡೇ ಆಗ್ಲಿ, ಒಂದು ಎಂಗೇಜ್ಮೆಂಟ್ ಆಗ್ಲಿ, ಒಂದು ಶ್ರೀಮಂತ ಇರ್ಲಿ, ಮದುವೆ ಇರ್ಲಿ, ಎಲ್ಲ ಪ್ರತಿಯೊಂದಕ್ಕೂ ಮೊದಲು ಬಸವಣ್ಣನವರ ಒಂದು ವಚನದಿಂದ, ಒಂದು ನಾಮಸ್ಮರಣೆಯಿಂದ ಮುಂದೆ ಅವರು ಆಗೋಂಥ ಒಳ್ಳೆ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಅವರು ಮೊದಲು ಕರೆಸ್ತಾರೆ. ಎಲ್ಲ ಕರೆಸಿ ಅದನ್ನೆಲ್ಲ ವಚನ ಅದನ್ನೆಲ್ಲ ಹೇಳಿಸಿ, ಬಸವಣ್ಣವ್ರದ್ದೆಲ್ಲ ಗುರುವಿನ ಒಂದು ಅನುಗ್ರಹ ಆದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವ ಶುಭ ಕಾರ್ಯಗಳಿಗೂ ಕರೆಸ್ತಾರೆ. ಹೌದು 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 ಹೌದು. ನಮ್ಮ ಹೆಚ್ಚಾಗಿ 3/4% ರಾಣೆಬೆನ್ನೂರಲ್ಲಿ ಪ್ರತಿಯೊಬ್ರು ಅದನ್ನ ಮಾಡೇ ಮಾಡ್ತಾರೆ. ಬಸವಣ್ಣವ್ರದ್ದು ಒಂದು ಚಟಸ್ಥಲ ಧ್ವಜಾರೋಹಣ ಮಾಡಿ ಮುಂದೆ ಅದೊಂದು ವಚನಗಳು ಅದೆಲ್ಲ ಹೇಳಿಸ್ಬಿಟ್ಟು ಮುಂದೆ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾರೆ. ಆ ರೀತಿ ರಾಣೆಬೆನ್ನೂರು ತುಂಬಾ ಇದಾಗಿದೆ, ಅದು ಎಲ್ಲಾ ಕಡೆನೂ ಬಸವಣ್ಣನವರ ತತ್ವದ ಸಿದ್ಧಾಂತದ ಒಂದು ಪ್ರೇರಣೆಯನ್ನ ಈಗ ನಾವು ಮಾಡ್ಬೇಕಂದ್ರೆ ಒಬ್ರೇ ಮಾಡಕ್ಕಾಗಲ್ಲ, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿರ್ತೀವಿ. ಈಗ ಅವ್ರು ಬಂದ್ ಕುಂತು ನಾವು ಮಾಡೋದನ್ನ, ನಮ್ಮ ವಚನಗಳು, ನಮ್ಮ ತಾಯಿಯವ್ರು ಮಾತಾಡೋದ್ ಮಾತು ಅದೆಲ್ಲ ಕೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಾವ್ ಯಾಕೆ ಮಾಡಿಸ್ಬಾರ್ದು, ಒಂದೇನು ಒಳ್ಳೇದು ಅಂತ ಹಾಗೆಲ್ಲ ತುಂಬಾ ಜನ ಒಂಥರ ಸ್ಫೂರ್ತಿ ಮನೇಲಿ ಮಾಡಿದ್ರಿ ಅಂದ್ರೆ ನಾನು ಇಸದು ನನ್ನ ಮನೇಲೂ ಯಾಕೆ ಮಾಡಬಾರ್ದು ಅನ್ನೋ ಒಂದಿದು ಒಳ್ಳೆ ವಿಷಯನ ನಾವು ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಹೌದು, ಇದನ್ನ ಕೆಳಗಿಳಿಸ್ತೀನಿ. ಆಗಿದೆ, ಕೆಳಗಿಳಿಸ್ತೀನಿ. ಸ್ವಲ್ಪ ಆರ್ಬೇಕು. ಇವಾಗ ಬೆಂದಿದ್ಯಮ್ಮ? ಬೆಂದಿದೆ. ಹೌದು, ಬೆಂದಿದೆ. ಇದು ಮತ್ತೆ ನಾವು ಹಬೆಗಿಡ್ತೀವಲ್ಲ, ಮತ್ತೆ ಆಗ ಬೇಯುತ್ತೆ. ಈಗ ಸ್ವಲ್ಪ ಬೆಂದಿರೋದು ಕಡಿಮೆ ಅಂತ ಅನ್ಸಿದ್ರು. ಹೌದು ಹೌದು. ಮತ್ತೆ ಅದನ್ನ ನೀವು ಕಡುಬಿನಾಗೆ ಮಾಡ್ತೀವಲ್ಲ. ಇನ್ ಏನೆಲ್ಲ ಕಡುಬು ಮಾಡ್ತೀರಮ್ಮ? ಇದು ಅಕ್ಕಿ ಕಡುಬು, ಆಮೇಲೆ ಗೋಧಿದು ಮಾಡ್ತಾರೆ ಕೆಲವರು. ಇದೇ ವಿಧಾನ, ಇದೇ ಸಾಮಗ್ರಿಗಳನ್ನ ಹಾಕಿ ಗೋಧಿ ಕಡುಬನ್ನು ಮಾಡ್ತಾರೆ. ಇದು ಮಲ್ನಾಡದಲ್ಲಿ ಹೆಚ್ಚು ಅನ್ನ ಜಾಸ್ತಿ, ಅನ್ನ ಸ್ವಲ್ಪ ಮಿಕ್ಸಿ ಮಾಡಿ ಮಲೆನಾಡಿನ ಸ್ಟೈಲ್ ಇದು. ಶಿವಮೊಗ್ಗ ನಂದು ಗಂಡನ ಮನೆ, ಅಲ್ಲಿ ಸ್ಟೈಲ್ ಇದು. ಇವಾಗ ಹೆಚ್ಚಾಗಿ ಯಾವ ಸ್ಟೈಲ್ ಇದು? ನೀವು ಮುಂಚೆ ಈಗ ಹೇಳಿ ನಂದು ರಾಣೆಬೆನ್ನೂರ್ ಹತ್ರ ಒಂದು ಹಳ್ಳಿ ಚಳಗೇರಿ ಅಂತ ಹೇಳಿ ನನ್ನ ತಾಯಿ ಮನೆ. ಇಲ್ಲೆಲ್ಲ ನಮ್ದು ರೊಟ್ಟೆ ಗಿಟ್ಟೆ ಜಾಸ್ತಿ ಕೊಟ್ಟಿದ್ದು ನಂದು ಮಲೆನಾಡು ಶಿವಮೊಗ್ಗ, ಬೆಳಿಗಾವಿ ಅಲ್ಲಮಪ್ರಭುವಿನ ಊರು ನಂದು. ಹತ್ರ ಉಡುತಡಿ ಅಂತ ಬರುತ್ತೆ, ಅಲ್ಲಿ ನಂತವ್ರು. ಇದಕ್ಕೆ ಸ್ವಲ್ಪ ನೀರ್ ತಣ್ಣಗಿರೋ ನೀರು ಮಾಡ್ಕೋಬೇಕಂತ ಇಲ್ಲ, ಅದು ಒಂದು ಕುಡಿ, ಅದು ಅದರಲ್ಲಿ ನೀರು ಹಾಕಿಬಿಟ್ಟು ಇವಾಗ ನೀವೀಗ ಕಡುಬಿನಾಗೆ ಹಬೆಯಲ್ಲಿ ಹೌದು, ಕಡುಬೆಲ್ಲ ಬೇಯಿಸ್ಬೇಕಿದ್ನ. ಈಗ ಏನ್ ಮಾಡ್ಬೇಕಮ್ಮ? ಇದನ್ನ ಗ್ಯಾಸ್ ಇದ್ರಲ್ಲಿ ನೀರು ಹಾಕಿದೀನಿ ಈಗ. ಸರಿ, ಓಕೆ. ಇದಿವಾಗ ನಾವು ರೆಗ್ಯುಲರ್ ಕಡುಬು ಮಾಡ್ತೀವಲ್ಲಮ್ಮ, ಈಗ ಅಕ್ಕಿ ಕಡುಬು ಅಥವಾ ಇಡ್ಲಿ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಬೇಯಿಸುವಂತದ ಇದು? ಹೌದು, ಅಂದ್ರೆ ಅದು ಇಡ್ಲಿ ತೆಳ್ಳಗಿರುತ್ತೆ ಹಿಟ್ಟು, ಇದು ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು, ಗಟ್ಟಿಯಾಗಿ. ಈಗ ಇದನ್ನ ನಾವೀಗ ಇಡ್ಲಿಗೆ ಅಟ್ಟದಲ್ಲೇ ಇಡುವಂತದ್ದು. ಹೌದು, ಆದ್ರೆ ಇದಿವಾಗ ಇದು ಈ ತರ ತೂತಿರ್ಬೇಕು, ಈ ತರ ಹವೆ ಸ್ಟೀಮ್ ಹವೆ ಬರ್ಬೇಕು. ಹೌದು ಹೌದು. ಈಗ ಯಾವ ತರ ಮಾಡೋದು? ಈಗ ಇದು ಮೆಂತ್ಯ ಸೊಪ್ಪು ಹಾಕೊಳ್ತೀನಿ. ಓಕೆ, ಈಗ ನೀವು ಹಸಿ ಮೆಂತ್ಯ ಸೊಪ್ಪನ್ನೇ ಹಾಕೊಳ್ತಾ ಇದ್ದೀನಿ. ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಹೌದು ಹೌದು. ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ, ಸ್ವಲ್ಪ ಕಂಪಿಗೆ. ಎಲ್ಲ ಹಸಿದೇನೆ? ಯಾವ್ದು ಹುರ್ಕೊಳ್ಬೇಕು? ಇಲ್ಲ ಇಲ್ಲ, ಏನಿಲ್ಲ. ಸರಿ, ಈಗ ಜೀರಿಗೆ ಕೊಡಿ. ನೀರು ಸ್ವಲ್ಪ ನೀರನ್ನ ನಾವು ಕೈಗೆ ಹಚ್ಕೊಂಡು, ಹೌದು, ಕೈಗೆ ಬಿಸಿ ಇರುತ್ತೆ, ಅದು ಹತ್ತಲ್ಲ, ಕೈಗೆ ಹತ್ತಲ್ಲ ಇದು. ಅರೆ ಇದು ತಣ್ಣಗಾಗಬಾರ್ದು, ಬಿಸಿ ಇದ್ದಾಗ್ಲೇ ನಡೆಯುತ್ತೆ, ತಣ್ಣಗಾದ್ರೂ ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಹಿಟ್ಟನ್ನ ನಾನು ಸ್ವಲ್ಪ ಮುಂಚೆ ಮಾಡಿಟ್ಕೊಂಡು ಮಾಡ್ಬೋದು, ರಾತ್ರಿ ಮಾಡಿ ಇಲ್ಲ ಮಾಡಕ್ಕಾಗಲ್ಲ, ಬೆಳಿಗ್ಗೆನೆ ಮಾಡ್ಬೇಕಿದು. ನಾವು ಮಾಡೋ ಟೈಮಿಗೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ, ಬಾಳ ಹಿಟ್ಟಿದ್ದವ್ರು ಸ್ವಲ್ಪ ಆರ್ಬೇಕಲ್ಲ ಇದು, ಹಿಂಗಾಗಿ ಸ್ವಲ್ಪ ಕೈಯಲ್ಲಿ ಮಾಡ್ತಾ ಇದ್ದಾರೆ. ಹೌದು ಹೌದು. ಇದು ಈಗ ಅಕ್ಕಿ ಶಾವ್ಗೆ ಎಲ್ಲ ಮಾಡ್ತೀವಲ್ಲಮ್ಮ, ಇದೇ ತರ. ಅದು ಇನ್ನೂ ಚೆನ್ನಾಗಿ ಮಾಡ್ತಾರೆ, ಅದು ಮಲೆನಾಡಲ್ಲಿ ಮಾಡ್ತಾರೆ. ಅಥವಾ ಮಾಡುವ ಪದ್ಧತಿ ಇದೇ ತರನೇ ಅಂತ ಅನ್ಸುತ್ತೆ, ಇರ್ಬೇಕು. ಇದು ನಮ್ಗೆ ಉಂಡೆ ಎಷ್ಟು ದೊಡ್ಡದು ಬೇಕು, ಕಡುಬು ಎಷ್ಟು ದೊಡ್ಡ ಅಷ್ಟಷ್ಟು ಮಾಡ್ಕೋಬಹುದು. ಇದು ಒಂಥರ ಚೆನ್ನಾಗಿರುತ್ತೆ, ಮಕ್ಕಳು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ತಿನ್ನಕ್ಕೆ. ಈ ತರ ಬಟ್ಲಾತ್ ಈಗ
ಈ ತರ ಹಿಂಗಾಗುತ್ತೆ ಇದು. ಹಾಗೆ ಇಡದ ಹಾಗೆ ಉಂಡೆ ಮಾಡಿ ಅಲ್ಲ? ಇಲ್ಲ ಇಲ್ಲ, ಅದಕ್ಕೆ ಪುಂಡಿ ಅಂತಂತೇನು, ಅದು ಉಂಡೆ ಮಾಡಿದ್ರೆ ಪುಂಡಿ ಅದು ಮಾಡುವ ಇದೇ ತರ ಮಾಡ್ಬೋದು. ಈ ತರ ಹೀಗಿಡ್ಬೇಕು. ಓಕೆ, ಅದು ಇವಾಗ ನೀವು ಮಾಡುವ ಉದ್ದೇಶ ಬೇಗ ಬೇಯುತ್ತೆ. ಮಕ್ಕಳಿಗೆ ಹಿಡ್ಕೊಂಡು ತಿನ್ನಕ್ಕೆ ಒಳ್ಳೆ ಖುಷಿ ಆಗುತ್ತೆ. ಅವಕ್ಕೆ ಇದ್ರಲ್ಲಿ ಸ್ವಲ್ಪ ಚಟ್ನಿ, ತುಪ್ಪ, ಏನು ಬೆಲ್ಲದ, ಮಲೆನಾಡದಲ್ಲೆಲ್ಲ ಬೆಲ್ಲದ ರಸ ಪಾನಕ ಅಂತ ಮಾಡಿರ್ತಾರೆ ಮಕ್ಕಳು. ಇದ್ರಲ್ಲೆಲ್ಲ ಹಾಕೊಂಡು ತಿನ್ಲಿ ಮಕ್ಕಳೆಲ್ಲ, ಇದರಲ್ಲಿ ರಸ ಹಾಕೊಂಡು ಕುಡಿಬೋದಾ? ಹಂಗ ತಿಂತಾವ. ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅನಿಸ್ತದಪ್ಪ ಗ್ಯಾಸ್ನಿಂದ. ಈ ತರ ಮಾಡ್ಬಿಟ್ಟು ಇಷ್ಟು ಹೀಗೆ ಮಾಡಿ ಹೀಗಿರೋದು. ಇದು ಸ್ವಲ್ಪ ಕಲೀಲಿಕ್ಕೆ ನಾವು ಏನಿಲ್ಲ, ಏನಿದು ಉಂಡೆ ಮಾಡ್ಕೊಳ್ಳೋದು. ಇವಾಗ ಎಲ್ಲ ಎಷ್ಟು ಬೇಕು ಹೆಂಗ್ ಬೇಕು ಹಂಗ್ ಮಾಡ್ತಾರ. ಅದು ಇದೇನ್ ದೊಡ್ಡದ ಅನ್ಸಂಗಿಲ್ಲ. ಉಂಡೆ ಮಾಡಿ ಇಷ್ಟು ಮಾಡಿದ್ರೆ ಆಯ್ತು. ಬೇಗ ಇಷ್ಟು ಇನ್ನೂ ಬೇಗ ಮಾಡ್ತಾರ. ನನಗೂ ಅಷ್ಟಿಲ್ಲ, ಆದ್ರೂ ಪರವಾಗಿಲ್ಲ, ಕಲ್ತಿದ್ದೀವಿ. ನೀಟಾಗಿ ಬರ್ತಾ ಇದೆ. ಈ ತರ ಹಿಂಗ್ ಮಾಡಿಬಿಟ್ಟು ಇದು ಮಾಡುವ ಪದ್ಧತಿನೇ ಹಾಗೇನಾ ಅಥವಾ ನೀವು ಮಾಡೋದ? ಇಲ್ಲ, ಪದ್ಧತಿನೇ ಇನ್ನೂ ಚಿಕ್ಕದು ಮಾಡ್ತಾರೆ. ಹಿಂಗೆಲ್ಲ ಮಾಡ್ಬಿಟ್ಟು ಇಷ್ಟೇ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಲೆನಾಡದಲ್ಲಿ ಬಾಳ ಅವ್ರಿಗೆ ಬೇಸರ ಇಲ್ಲ, ತಿನ್ನಕ್ಕೂ ಬೇಸರ ಇಲ್ಲ, ಮಾಡಕ್ಕೂ ಬೇಸರ ಇಲ್ಲ. ಅವ್ರಿಗೆ ಚೆನ್ನಾಗಿ ರುಚಿಯಾಗಿರುತ್ತೆ ಅಂದ್ರೆ ನಮಗೂ ಬೇಸರ ಇಲ್ಲ. ಈ ತರ ಎಲ್ಲ ಮಾಡ್ತಾರೆ. ಇದಕ್ ಮೇಲೆ ಮತ್ತೆ ಹಿಂಗ್ ಹಾಕ್ತಾರೆ, ಹಿಂಗೆ ಈ ತರ ಹೀಗೆ ಒಂದಾದ್ಮೇಲೆ ಅದಕ್ಕೊಂದು ಟೊಪ್ಪಿ ಹಾಕ್ಬಿಡ್ತಾರೆ. ಚೆನ್ನಾಗಿರುತ್ತೆ. ಏನೆಲ್ಲ ಬೇಕಾದ್ರೆ ನಾವು ಊಟ ತಿಂಡಿಯಲ್ಲಿ ಆವಿಷ್ಕಾರ ಮಾಡ್ಕೋಬಹುದು, ಆಕರ್ಷಣೀಯವಾಗಿ ಮಾಡ್ಕೊಂಡು ತಿನ್ಬಹುದು. ಇದಕ್ಕಿವಾಗ ಇವಾಗ ಸಪ್ಪೆ, ಇದಕ್ಕೇನು ಮಸಾಲೆ ಹಾಕಿಲ್ಲ? ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಬೇರೆ ಏನಾದ್ರೂ ಒಂದು ಮಾಡ್ಕೊಂಡು ತಿನ್ಬೇಕಾಗತ್ತಾ? ಇಡ್ಲಿಗೆ ಇಲ್ಲ, ಈಗ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡ್ತಾರೆ. ಖಾರ ಚಟ್ನಿ, ಕೊಬ್ಬರಿ, ಬದ್ನೆಕಾಯಿ ಚಟ್ನಿ ಚೆನ್ನಾಗಾಗುತ್ತೆ. ಬಹಳ ಕಾಂಬಿನೇಷನ್. ಬದ್ನೆಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಈಗ ಮೆಂತೆ ಸೊಪ್ಪು ಹಾಕಿದಿರಲ್ಲಮ್ಮ, ಬೇರೆ ಯಾವ್ದಾದ್ರು ಸೊಪ್ಪು ಹಾಕ್ಬೋದು. ಸಬ್ಬಸ್ಗೆ ಹಾಕೋಬಹುದು, ಮೆಂತೆ ಹಾಕೋಬಹುದು. ಬೇರೆ ಪಾಲಕ್ ಸರಿ ಹೋಗಲ್ಲ ಇದಕ್ಕೆ. ಮೆಂತೆ ಸೊಪ್ಪು ಸಬ್ಬಸ್ಗೆ ಹಾಕೋಬಹುದು. ಸಬ್ಬಸ್ಗೆ ಸೊಪ್ಪು ಅಂದ್ರೆ ಸ್ವಲ್ಪ ತುಂಬಾ ಪರಿಮಳ ಬರ್ತಾ ಇರುತ್ತೆ. ಹೌದು, ಅದು ಕೂಡ ಒಳ್ಳೇದೇ. ಹೌದು. ಆಮೇಲೆ ಇದಕ್ಕೆ ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ ಹಿಂಗ ಹುರಿದು ಒಗ್ಗರಣೆ ಹಾಕಿ, ಸಾಸಿವೆ ಇದೆಲ್ಲ ಹಾಕಿದ್ರೆ ಇನ್ನೂ ತರ ಚೇಂಜ್ ಆಗುತ್ತಲ್ಲ. ಈಗ ಇದಕ್ಕೆ ಮೆಂತೆ ಸೊಪ್ಪು ಇರೋದ್ರಿಂದ ಅವೆಲ್ಲ ಕಾಣಲ್ಲ. ಯಾಕಂದ್ರೆ ಮೆಂತೆ ಸೊಪ್ಪಿನ ಅದೊಂದು ಒಳ್ಳೆ ಅಂಶ, ಪ್ಲಸ್ ಪರಿಮಳನೇ ಬರ್ಲಿ ಅಂತ. ಈಗ ಬೇಕಂದ್ರೆ ಹಂಗೂ ಹಾಕೋಬಹುದು. ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಹಾಕೋಬಹುದು. ಏನೆಲ್ಲ ಒಂದೊಂದು ಹೊಸ ರೀತಿಯನ್ನ ಕಾಲಕ್ಕೆ ತಕ್ಕಂತೆ ಒಂದೊಂದು ರೀತಿಯಲ್ಲಿ ನಾವು ಅದನ್ನ ಸೇರಿಸ್ತಾ ಬರ್ಬೋದಲ್ಲ. ಹೌದು. ಆಲ್ರೆಡಿ ನೀರು ಕುದೀತಾ ಇದೆ. ಈಗ ನಾವ್ ಇದಿಷ್ಟು ಮಾಡಿ ನೋಡೋಣ ಅಮ್ಮ. ಇದು ಹಿಟ್ಟನ್ನ ಇಟ್ಟು ನಾವು ಒಂದ್ಸತಿ ಬೆಂದ ಮೇಲೆ ಮತ್ತೆ ನೋಡೋಣ. ಇದೊಂದು ಆದ್ಮೇಲೆ ಇಟ್ಟು ಇದಕ್ಕೆ ಇವಾಗ ನೀವು ಮುಚ್ಚಬೇಕಾಗತ್ತಾ? ಮುಚ್ಚಬೇಕು. ಇದಕ್ಕೆ ಸಾಧಾರಣ ಎಷ್ಟೊತ್ತಾಗ್ಬೋದಮ್ಮ? ಒಂದ್ 5 ನಿಮಿಷ ಬೇಕಾಗಬಹುದು. ಒಂದ್ 5 ನಿಮಿಷ ಬೇಕಾಗತ್ತೆ ಅಮ್ಮ. ಈಗ ನಮ್ಮ ಮೆಂತೆ ಸೊಪ್ಪಿನ ಅಕ್ಕಿ ಕಡುಬು ರೆಡಿ ಆಗ್ತಾ ಇದೆ. ಸ್ವಲ್ಪ ಸಮಯ ಇದೆ ನಮ್ಗೆ. ನೀವು ಒಂದ್ ಕೆಲಸ ಮಾಡಿ ಅಮ್ಮ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನ ಹೇಳಿ ಅಮ್ಮ. ಕಾಸ್ತಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಬ್ರಾಹ್ಮಣನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಬ್ರಾಹ್ಮಣನಾದ ಕಾಸಿ ಕಮ್ಮಾರನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ಕಾಸಿ ಕಮ್ಮಾರನಾದ ಕಾಸಿ ಕಮ್ಮಾರನಾದ. ತುಂಬಾ ಸುಂದರವಾಗಿ ವಚನವನ್ನ ಹೇಳಿದ್ರಿ.
ತುಂಬಾ ಅದೇ ತರ ನೀವು ತುಂಬಾ ವಚನಗಳನ್ನೆಲ್ಲ ಕಲ್ತ್ಕೊಂಡಿದ್ದೀರಾ, ಜ್ಞಾನಾರ್ಜನೆ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ನೀವು ಹೇಳಿದಾಗ ಅಲ್ಲೆಲ್ಲ ಸಮಿತಿಗೆ ಹೋಗಿ. ಏನ್ ಅನ್ಸುತ್ತೆ ಅಮ್ಮ ಅದ್ರ ಬಗ್ಗೆ ನಿಮ್ಗೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಇದು ಮನಸ್ಸಿನಲ್ಲಿ ಒಂದು ಏನೋ ಒಂದು ಕೆಟ್ಟ ಆಲೋಚನೆ ಇರ್ಬೋದು, ಒಂದು ಮನೆಯಲ್ಲಿ ಕೆಟ್ಟ ವಿಚಾರಗಳು ಇರ್ಬೋದು, ಒಂದು ಕಷ್ಟ ಇರ್ಬೋದು, ಏನೋ ಇರು ಒಂದು ವಚನಗಳು ಏನು ನಾವು ಹೇಳ್ತೇವಲ್ಲ, ಆಧ್ಯಾತ್ಮಿಕ ಚಿಂತನೆಗಳು, ವಚನಗಳು, ಅದು ಮನಸ್ಸಿಗೆ ತುಂಬಾ ಸಮಾಧಾನ ಕೊಡ್ಬೇಕು. ಬೆಂದಿದೆ ಅಂತ ಬೆಂದಿದೆ ಅನ್ಸುತ್ತೆ. ನೋಡ್ಕೊಳ್ತೀರಾ ಒಂದ್ಸಲ ನೋಡ್ತೇನೆ. ಸ್ವಲ್ಪ ಕೈ ನೀರು ಹಚ್ಚಿ ಹಿಂಗೆ ಬೆಂದಿದೆ ಇದನ್ನ ಆಫ್ ಮಾಡ್ಬಿಡೋಣ. ಈಗ ಏನ್ ಮಾಡ್ತೀವಿ? ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ. ಕೊಬ್ಬರಿ ಚಟ್ನಿ, ನಮ್ಮ ಮೆಂತೆ ಸೊಪ್ಪು, ಅಕ್ಕಿ ಕಡುಬಿನಕ್ಕೆ ಒಂದು ಚಟ್ನಿ ಮಾಡ್ಕೊಡ್ತೀರಾ ನಮ್ಗೆ ಇವತ್ತು? ಕೊಬ್ಬರಿ ಕೊಡ್ರಿ. ಕೊಬ್ಬರಿ ತುರ್ಕೊಂಡ್ ಬಂದಿದ್ದೀರಾ, ಹಸಿ ಕೊಬ್ಬರಿನ? ಹೌದು ಹೌದು. ಇದು ಮೆಂತೆ ಸೊಪ್ಪಿದ್ದು ಈಗ ಕಡುಬು ಮಾಡ್ತಾ ಇದೀರಲ್ಲ, ಯೂಶಲಿ ಯಾವ್ದ್ರ ಜೊತೆ ತಿಂತೀರಾ? ಚಟ್ನಿ ಜೊತೆಗ? ಚಟ್ನಿ ಜೊತೆಗೆ. ಯಾವ ತರ ಚಟ್ನಿ? ಇದೇ ತರ ಅಕ್ಕಿ ಚಟ್ನಿ ಇದ್ರದ್ದು ಯಾವ್ದು, ತೆಂಗಿನಕಾಯ್ದ ಅಥವಾ ಬೇರೆ? ತೆಂಗಿನಕಾಯಿ ಮೆಂತೆ ಚಟ್ನಿ ಅಂತ ಮಾಡ್ತಾರ, ಖಾರ ಚಟ್ನಿ ಅಂತ ಮಾಡ್ತಾರ. ಇವಾಗ ಪುಟಾಣಿ ಸ್ವಲ್ಪ ಹಾಕೋಣ, ಹುರುಗಡ್ಲೆ ಇದು ಹಾಕಿದ್ರೆ ಸ್ವಲ್ಪ ಇದು ಕೊಬ್ಬರಿ ಬೇರೆ ನೀರು ಬೇರೆ ಆಗುತ್ತೆ. ಇದು ಸ್ವಲ್ಪ ಗೂಡ್ತದೆ. ಸ್ವಲ್ಪ ಕೊಬ್ಬರಿ ಪುಟಾಣಿ ಹಾಕ್ತೀನಿ. ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ನೀವು ಅದ್ರ ಸಿಪ್ಪೆ ತೆಗೆದುಕೊಂಡು ಬಂದಿದ್ದೀರಿ. ತಗೊಳ್ಳಿ ಅಮ್ಮ. ಎಷ್ಟು ಬೇಕಾ? ಒಂದು 4 ಎಸಳು ಹಾಕ್ತೀನಿ, ಸ್ವಲ್ಪ ಪರಿಮಳಕ್ಕೆ. ಇದು ಒಳ್ಳೇದಲ್ಲ, ಕಂಪಿಗೆ ಒಳ್ಳೇದು, ಗ್ಯಾಸ್ ಹೋಗುತ್ತೆ ಅದಕ್ಕೆ. ಶುಂಠಿ ಹಾಕ್ರಿ. ಶುಂಠಿ ಸ್ವಲ್ಪ ಆರೋಗ್ಯಕ್ಕೆ ಅಲ್ವಾ? ಟೇಸ್ಟ್ ಚೆನ್ನಾಗಿ ಬರುತ್ತೆ ಶುಂಠಿ ಹಾಕಿದ್ರೆ. ಹೌದು ಹೌದು. ಕರಿಬೇವಿನ ಸೊಪ್ಪುಗಳು, ಕರಿಬೇವು ಹಾಕೊಳ್ತಾ ಇದ್ದೀರಾ. ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಇಲ್ದೇ ಇದ್ರೆ ಅಡಿಗೆನೇ ಇಲ್ಲ ಅಂತ ಅಲ್ವಾ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತೆ ಇವಾಗ ಮೆಂತೆ ಚಟ್ನಿ ಅಂತ ಹೇಳಿದ್ರೆ ಇದಕ್ಕೆ ಮೆಂತೆ ಹಾಕ್ತೀರಾ ಅಥವಾ ಬೇರೆ? ಬೇರೆ ಮಾಡ್ತಾರ ಅದು ಮೆಂತೆ ಚಟ್ನಿ. ಒಂದೇ ಮೆಣಸಿಕಾಯಿ ಹಾಕ್ತೀವಿ, ಹಾಗೆ ಹಾಕಿ ಸಾಕು. ಇವಾಗ ಖಾರ ಎಲ್ಲ ತಿನ್ನಲ್ಲ, ಹಾಗಾಗಿ ಇಲ್ಲ ರುಚಿ ಆಗತ್ತೆ ಅಂದ್ರೆ ಖಾರ ತಿನ್ನೋಣ. ಈಗ ಖಾರ ಬಹಳ ಕಡಿಮೆ ತಿನ್ನೋದು ಈಗೆಲ್ರು, ಸಾಕು. ಮಕ್ಳಿಗಂತೂ ಕಡಿಮೆನ ಬೇಕಲ್ಲ, ಖಾರ ಆದ್ರೆ ಮುಟ್ಟೋದೇ ಇಲ್ಲ ಅವರು. ಮತ್ತೆ ಅವರು ಮನೆಯಲ್ಲಿ ಕಷ್ಟಪಟ್ಟು ಮಾಡ್ತೀವಿ, ಮಕ್ಳು ತಿನ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಿಜ. ಹೌದಾ? ಹಾಕಿ ಬಿಡ್ಲಾ? ಈಗ ಹಾಕಿಬಿಡಿ. ಸಾಕನ್ಸುತ್ತಲ್ಲಮ್ಮ? ಒಂದು ಒಳ್ಳೆ ಘಮ ಚಟ್ನಿ ಮಾಡ್ಬಿಟ್ಟಿದೀರಾ. ಓಪನ್ ಮಾಡಿದ ತಕ್ಷಣ ಮೆಂತೆ ಸೊಪ್ಪಿನ ಘಮ ಸೊಗಡು ಬರ್ತಾ ಇದೆ. ಸ್ವಲ್ಪ ನೀರಲ್ಲಿ ಕೈ ಹಾಕೊಂಡ್ರೆ ಬಿಸಿ ಬಿಸಿ ತೆಗಿಬೋದಲ್ಲ? ಹೌದು, ಬಿಸಿ ಇರುತ್ತಲ್ಲ. ಇಲ್ಲಿ ಕೆಳಗಿಟ್ಬಿಡಿ. ಸರಿ. ಸ್ವಲ್ಪ ಬಿಸಿ ಇದೆ. ಕಡುಬಾಗಿದೆ, ಮೆಂತೆ ಸೊಪ್ಪಿನ ಕಡುಬು ಕಾಯ್ತಾ ಇದೆ. ಚಟ್ನಿ ಹಾಕಿದ್ದೀನಿ, ಕಾಯಿ ಚಟ್ನಿ ಮಾಡಿದ್ದೀನಿ. ಮತ್ತೆ ಯಾವ ತರ ತಿನ್ಬೋದು ಅದನ್ನ? ಅದು ಒಂದ್ ಸ್ವಲ್ಪ ನಾನು ಖಾರ ಚಟ್ನಿ ರೆಡಿ ತಗೊಂಡ್ಬಂದಿದ್ದೀನಿ. ಖಾರ ಚಟ್ನಿ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಯಾವ ತರ ಮಾಡಿದೀರಮ್ಮ ಅದನ್ನ? ಇದಕ್ಕೆ ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಜೀರಿಗೆ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಇದು ಖಾರ ಚಟ್ನಿ ಮಾಡಿರ್ತೀವಿ. ಮೆಂತೆ ಮನೆಯಲ್ಲೇ ಮಾಡ್ತೀವಿ ಇದನ್ನ. ಮೆಂತೆ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಅದನ್ನ ಸ್ವಲ್ಪ ಮೆಣಸಿನ್ಕಾಯಿ ಬೆಚ್ಚಗೆ ಮಾಡಿಬಿಟ್ಟು ಎಣ್ಣೆಯಲ್ಲಿ ಅದನ್ನ ಹಾಕಿದ್ರೆ ಅದು ಚೆನ್ನಾಗಿ ಒಳ್ಳೆ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಎಲ್ಲ ಕಡುಬಿಗೂ ಈ ತರ ಒಂದು ಚಟ್ನಿ ಇದು ಈ ಕಡುಬಿ ಬೇಕು, ಕಡುಬಿಗೆ ಅಥವಾ ಇಡ್ಲಿಗಾತು ಮಾಡ್ತಾರೆ, ಚೆನ್ನಾಗಿರುತ್ತೆ ಅದು. ಚೆನ್ನಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು, ಅದಕ್ಕೆ ತುಪ್ಪನೂ ರೆಡಿ ಇದೆ ಅಲ್ವಾ? ತುಪ್ಪನೂ ಹಾಕೊಂಡ್ಬಿಡೋಣ. ಅಮ್ಮ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೀರಾ, ಚಟ್ನಿ ಹಾಕಿದೀರಾ? ಹೌದು. ಏನ್ ಮಾಡೋದು ಇವಾಗ? ಈಗ ಸತ್ಯವತಿ ಅವರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟು ಕೇಳಬೇಕು ಹೇಗಾಗಿದೆ ನಮ್ಮ ಸವಿ ರುಚಿ ನೋಡಿ ಅಂತ ಹೇಳ್ಬೇಕು. ಕಾಯ್ತಾ ಇದ್ದೀನಿ. ಅದೊಂಥರ ಒಂದು ಸ್ಪೆಷಲ್ ಆಗಿ ಮಾಡಿದೀರಾ. ನಾನು ಯಾವತ್ತೂ ಕಡುಬು ನೋಡಿದೀನಿ, ನೀವ್ ಹೇಳಿದ್ರೆ ಪುಂಡಿ ಅಂತ ನೋಡಿದೀನಿ. ಇದೊಂಥರ ಇದ್ರೊಳಗೆ ಏನ್ ಚಟ್ನಿ ಹಾಕೊಳ್ಬೋದಾ? ಹಾಕೋಬಹುದು. ಇದೊಂಥರ ನೀವು ಲೋಟದಾಗ ಮಾಡಿದೀರಾ. ಬೇಕಾದ್ರೆ ಮಕ್ಕಳಿಗೆ ಅದ್ರೊಳಗೆ ಚಟ್ನಿ ಬೇರೆ ಏನಾದ್ರು ಹಾಕಿದ್ರೆ ಖುಷಿ ಆಗತ್ತೆ. ನೀವು ಹೇಳಿದ್ರೆ ಪಾನ್ ಕಸ ಕುಡಿತಾ ಇದ್ರು. ಹೌದು. ಮೆಂತೆ ಸೊಪ್ಪಿನ ಘಮ ಬರ್ತಾ ಇದೆ. ಈಗ ಯಾವ ರೀತಿ ಅಮ್ಮ? ಫಸ್ಟ್ ಇದನ್ನ ಹಾಕೊಳ್ಳಿ. ಇದು ಸ್ವಲ್ಪ ಹಾಕಿ, ಇದು ಮೊದಲು ಒಂದೊಂದ್ ಪೀಸಿಗೆ ಒಂದೊಂದ್ ಚಟ್ನಿ ಹಾಕೊಂಡು ತಿಂದ್ರೆ ಅದ್ರದ್ದು ಟೇಸ್ಟ್ ಬೇರೆ ಗೊತ್ತಾಗತ್ತೆ ಏನು ಅಂತ. ನೋಡೇ ಬಿಡೋಣ ಹೇಗಿದೆ ಅಂತ. ತುಂಬಾ ರುಚಿಯಾಗಿದೆ ಅಮ್ಮ. ಅದಕ್ಕೆ ಈ ಚಟ್ನಿ ಕಾಂಬಿನೇಷನ್ ಇದೆಯಲ್ಲ, ನಾನು ಯೋಚನೆ ಮಾಡಿದೆ ಮೆಂತೆಗೆ ಸ್ವಲ್ಪ ಕಹಿ ಬರುತ್ತೆ ಆ ತರ ಎಲ್ಲ ಅಂತ. ಇಲ್ಲ,
ಅಷ್ಟೊಂದು ರುಚಿ ಕೊಡ್ತಾ ಇದೆ. ನಿಜ. ಆ ಘಮ ಘಮ ಪರಿಮಳ ಇದೆಯಲ್ಲ ಬಾಯಲ್ಲೇ ಉಳಿತಾ ಇದೆ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಖಾರ ಚಟ್ನಿ ಸಹ ನಾನು ಸವಿತೀನಿ, ನೋಡೋಣ. ಆಹಾ, ಅದೊಂದು ಟೇಸ್ಟೇ ಬೇರೆ ಅಮ್ಮ. ಈ ಚಟ್ನಿ ಇದು ರುಚಿ ಬೇರೆ, ಅದರೊಟ್ಟಿಗೆ ಇದು ಸಪ್ಪೆದು ಒಂದು ಕಡುಬು ನಿಜ, ಅದೊಂದು ಬೇರೆ ರೀತಿಯ ರುಚಿಯನ್ನ ನನಗೆ ಕೊಡ್ತಾ ಇದೆ. ಬಹಳ ಅದ್ಭುತವಾದ ಒಂದು ತಿಂಡಿಯನ್ನ ಮಾಡಿದಿರಮ್ಮ ನಮ್ಮ ಖಾನಾವಳಿಯಲ್ಲಿ. ಇದೀಗ ಇನ್ನು ನಮ್ಮ ವೀಕ್ಷಕರಿಗೋಸ್ಕರ ಪುನಃ ಒಮ್ಮೆ ಅದನ್ನ ಮಾಡುವ ವಿಧಾನವನ್ನು ಹೇಳಿ ಅಮ್ಮ. ಸರಿ, ಇದು ಅಕ್ಕಿ ಹಿಟ್ಟು ತಗೋಬೇಕು. ಅಕ್ಕಿ ಹಿಟ್ಟು ಗಿರಣಿಯಲ್ಲಿ ಹಾಕ್ಸಿದ್ರೆ ಆಯ್ತು, ಮನೆಯಲ್ಲಿ ಬೀಸಿದ್ರು ಬಂತು. ಮನೆಯಲ್ಲಿ ಬೀಸಿದ್ರು ಒಳ್ಳೆ ಚೆನ್ನಾಗಿರುತ್ತೆ. ಸ್ವಲ್ಪ ತೊಳೆದು ಹಾಕಿ ಆರಿಸಿ ಬೇಯಿಸಿದ್ರು ಒಳ್ಳೇದು, ಚೆನ್ನಾಗಿ ಇನ್ನೂ ಕಲರ್ಫುಲ್ ಬರುತ್ತೆ. ಮನೆಯಲ್ಲಿ ಇದು ಮಾಡಿದ್ದು ಅದನ್ನ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರಿಡಬೇಕು. ನೀರಿಟ್ಟು ಅಂದಾಜು ಗೊತ್ತಾಗುತ್ತೆ, ಈಗ ಎಲ್ಲರಿಗೂ ಅನುಭವ ಇರುತ್ತೆ ಸಾಮಾನ್ಯವಾಗಿ. ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡಿಸ್ಬಿಟ್ಟು ಅದನ್ನ ಮೆತ್ತಿ ಮಾಡಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕೊಂಡ್ಬಿಟ್ಟು ತಿಂದು ನಿಮಗೆ ಗೊತ್ತು, ಸತ್ಯವತಿಯವರಿಗೆ ಗೊತ್ತು ಅದು ಸವಿ ಏನು ಅಂತ. ರುಚಿ ಇದೆ ಅಮ್ಮ, ತುಂಬಾ ಚೆನ್ನಾಗಿ ಮಾಡಿದೀರಾ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ಮೆಂತೆ ಸೊಪ್ಪಿನ ಕಡುಬು ಮಾಡಿದ್ದೀರಾ ಅಮ್ಮ. ಖಾನಾವಳಿಯಲ್ಲಿ ಒಂದು ಹೊಸ ರುಚಿಯನ್ನ ನಮಗೆ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ಕುರಿತು ಹಾಗೆ ನಮ್ಮ ಬಸವ ವಾಹಿನಿಯ ಕುರಿತು ವೀಕ್ಷಕರಿಗೋಸ್ಕರ ಒಂದೆರಡು ಮಾತು ಹೇಳಿ ಅಮ್ಮ. ಇದು ಬಸವ ಟಿವಿ ಬಂದು ನಮಗೆ ಬಹಳ ಒಂದು ಏನು ಅದು ಹೇಳ್ಬೇಕಂತ ಅರ್ಥನ ಆಗಲ್ಲ. ಅದು ಏನು ಹೇಳ್ಬೇಕು, ನಮ್ಮಲ್ಲಿ ಖುಷಿ ಆಯ್ತು, ಒಂದು ಸ್ಫೂರ್ತಿ ಆಯ್ತು. ಅದು ಎಷ್ಟು ಹೇಳಿದ್ರು ಕಡಿಮೆನೆ. ಅದು ಅಲ್ಲಿಂದ ಇಲ್ಲಿವರೆಗೆ ಬಂದು ನಾವು ಈ ಬಸವ ಟಿವಿಗೆ ಬಂದು ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂದ್ರೆ ಬೇರೆ ಚಾನೆಲ್ಗಳಿಗೆ ನಮಗೆ ಹೋಗಕ್ಕೆ ಆಗೋದಿಲ್ಲ. ಏನೋ ಒಂದು VIP ಹೋಗ್ಬೇಕನ್ನೋ ಅನ್ನೋ ಒಂದು ಇದು ಎಲ್ಲ ಎಲ್ಲರಿಗೂ ಸಮಾನತೆಯಾದಂತಹ ಒಂದು ಬಸವ ಟಿವಿ ಇರೋದ್ರಿಂದ ಇರ್ಲಿ ಯಾರಾದ್ರೂ ಬರ್ಬೋದು. ಅಗ್ದಿ ಖುಷಿ ಕೊಡುವಂತ ಬಸವಣ್ಣನವರ ಒಂದು ಪ್ರೇರಣೆ ಅವ್ರ ಮೇಲೆ ಎಲ್ಲ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಮತ್ತೊಂದ್ಸಲ ಬಸವ ಟಿವಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಶರಣಾರ್ಥಿ ಅಂತ ಹೇಳಿ ನಾನು. ತುಂಬಾ ಸಂತೋಷ ಅಮ್ಮ. ನಮ್ಮ ಬಸವ ವಾಹಿನಿಯ ಕುರಿತು ನಮ್ಮೆಲ್ಲರ ಬಗ್ಗೆ ಒಂದು ಒಳ್ಳೆಯ ನುಡಿಗಳನ್ನ ಹೇಳಿದ್ದೀರಾ. ಹಾಗೆಯೇ ನಮ್ಮ ಖಾನಾವಳಿಯಲ್ಲಿ ಒಂದು ಒಳ್ಳೆಯ ತಿಂಡಿಯನ್ನು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಶರಣಾರ್ಥಿ ಅಮ್ಮ.